ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ. ವಚನವು ಇಂತಿದೆ: ಅಂದಣವನೇರಿದ ಸೊಣಗನಂತೆ ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವನು. ಸುಡು ಸುಡು ಮನವಿದು ವಿಷಯಕ್ಕೆ ಹರಿವುದು. ಮೃಡ ನಿಮ್ಮನನುದಿನ ನೆನೆಯಲಿಯದು. ಎನ್ನೊಡೆಯ ಕೂಡಲ ಸಂಗಮ ದೇವ, ನಿಮ್ಮ ಚರಣವ ನೆನೆವಂತೆ ಕರುಣಿಸು. ಸೆರೆಗೊಟ್ಟಿ ಬೇಡುವೆ ನಿಮ್ಮ ಧರ್ಮ. ಅಂದಣವನೇರಿದ ಸೊಣಗನಂತೆ ಕಂಡೆಡೆ ಬಿಡದು ತನ್ನ ಮುನ್ನಿನ ಸ್ವಭಾವವನು. ಸುಡು ಸುಡು ಮನವಿದು ವಿಷಯಕ್ಕೆ ಹರಿವುದು. ಮೃಡ ನಿಮ್ಮನನುದಿನ ನೆನೆಯಲಿಯದು. ಎನ್ನೊಡೆಯ ಕೂಡಲ ಸಂಗಮ ದೇವ, ನಿಮ್ಮ ಚರಣವ ನೆನೆವಂತೆ ಕರುಣಿಸು. ಸೆರೆಗೊಟ್ಟಿ ಬೇಡುವೆ ನಿಮ್ಮ ಧರ್ಮ. ಚಂಚಲತೆ ಮನಸ್ಸಿನ ಸಹಜ ಗುಣಧರ್ಮ. ಹೀಗಿರುವ ಮನಸ್ಸಿನ ಗುಣ ಸ್ವಭಾವವನ್ನು ಬದಲಿಸಲು ನಿರಂತರವಾಗಿ ನಾವು ಪ್ರಯತ್ನಿಸಬೇಕಾಗುತ್ತೆ. ಪ್ರಯತ್ನ ನಿರಂತರವಾಗಿರದಿದ್ದರೆ ಅದು ತನ್ನ ಹಿಂದಿನ ಸ್ವಭಾವಕ್ಕೆ ಮರಳುವಂತಹ ಸಾಧ್ಯತೆ ಇದೆ. ಒಂದು ನಾಯಿಯನ್ನು ಅಲಂಕೃತವಾದಂತಹ ಪಲ್ಲಕ್ಕಿಯಲ್ಲಿ ಕೂಡಿಸಿ ಬೆಲೆ ಬಾಳುವಂತಹ ವಸ್ತುಗಳನ್ನು ಅದರಲ್ಲಿಟ್ಟು ಮೆರವಣಿಗೆ ಮಾಡುವಂತಹ ಸಂದರ್ಭದಲ್ಲಿ ರಸ್ತೆಯ ಪಕ್ಕದಲ್ಲಿ ಬಿದ್ದಂತಹ ಮೂಳೆಯನ್ನು ಕಂಡಾಕ್ಷಣ ಪಲ್ಲಕ್ಕಿಯಿಂದಲೇ ಹಾರಿ ಅದರತ್ತ ಓಡುವ ಈ ಸ್ವಭಾವವೇ ನಮ್ಮ ಮನಸ್ಸಿಗೂ ಇದೆ. ಉದಾತ್ತ ವಿಚಾರಗಳೊಡನೆ ಸಾಧನೆಯ ಹಾದಿಯಲ್ಲಿ ನಾವಿರುವಾಗ ತಟ್ಟನೆ ಅದನ್ನೆಲ್ಲ ಬಿಟ್ಟು ಕೆಟ್ಟದ್ದರ ಹತ್ತಿರ ಹೋಗುವಂತಹ ದೌರ್ಬಲ್ಯದಿಂದ ಇದು ಕೂಡಿದೆ. ಇಂತಹ ಮನಸ್ಸು ಸಾಧನೆಗೆ ಅಡಿಪಾಯವಾಗಬೇಕಾದರೆ ಪರಮಾತ್ಮನ ಧ್ಯಾನ ಮತ್ತು ಕೃಪೆ ಎರಡೂ ಕೂಡ ಅವಶ್ಯಕ. ಅಂದಣವನೇರಿದ ಸೊಣಗನಂತೆ ಕಂಡೆಡೆ ಬಿಡದು ತನ್ನ ಮುನ್ನಿನ ಸ್ವಭಾವವನ್ನು. ಸುಡು ಸುಡು ಮನವಿದು ವಿಷಯಕ್ಕೆ ಹರಿವುದು. ಮೃಡ ನಿಮ್ಮನನುದಿನ ನೆನೆಯಲಿಯದು. ಎನ್ನೊಡೆಯ ಕೂಡಲ ಸಂಗಮ ದೇವ, ನಿಮ್ಮ ಚರಣವ ನೆನೆವಂತೆ ಕರುಣಿಸು. ಸೆರೆಗೊಟ್ಟಿ ಬೇಡುವೆನ ನಿಮ್ಮ ಧರ್ಮ. ಸೆರೆಗೊಟ್ಟಿ ಬೇಡುವೆ ನಿಮ್ಮ ಧರ್ಮ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.